ಮೇಡಮ್ ಈಗ ಸಾಮಾನ್ಯವಾಗಿ ನೀವೆಲ್ಲ ಜಂಟಿಗಳಾಗಿ ಹೋದಂಥವ್ರು. ಏನೇ ನಿರ್ಧಾರ ತಗೊಂಡ್ರು ಕೂಡ ಜಂಟಿಯಾಗಿರ್ತೀರ. ಬಟ್ ಇಲ್ಲಿ ಒಂಟಿಯಾಗಿ ಹೋಗಿದ್ದಂತಹ ಅಶ್ವಿನಿ ಗೌಡ ಹಾಗೇನೆ ಜಾನ್ವಿ ಅವರು ಜಂಟಿಯಾಗೇ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಹೊರಗಡೆ ಏನಾಗ್ತಿದೆ ಅಂತಂದ್ರೆ ಅಶ್ವಿನಿ ಗೌಡ ಅವರ ಬಾಲ ಬಂದು ಜಾನ್ವಿ ಅವರು ಅಂತ ಹೇಳ್ಬಿಟ್ಟು ಪೋಟ್ರೆ ಆಗ್ತಾ ಇದೆ. ಬಿಕಾಸ್ ಯಾಕಂತಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ಎಸ್ ಕೋಲೆ ನಾನು ಜಗಳ ಮಾಡ್ತೀನಿ, ಮೇಡಮ್ ಹೊಡಿತೀನಿ, ಅಕ್ಕ, ಅದೇನೋ ಈ ತರ ಮಾತಾಡ್ತಿದ್ದಾರೆ. ಅಂದ್ರೆ ಜಾನ್ವಿ ಅವರು ಅಶ್ವಿನಿ ಗೌಡ ಅವ್ರ ಮೇಲೆ ಡಿಪೆಂಡ್ ಆಗಿದಾರಾ ಅಂತ, ಸರ್ವೈವ್ ಆಗೋದಿಕ್ಕೆ, ಬಿಗ್ ಬಾಸ್ ಅಲ್ಲಿ ಇನ್ನಷ್ಟು ದಿನಗಳ ಕಾಲ ಇರೋದಿಕ್ಕೆ ಅಂತ. ಹೌದು, ನಮ್ಗಂತೂ ಹಾಗೆ ಅನಿಸ್ತಿತ್ತು. ಯಾಕಂದ್ರೆ ಮೊದಲನೇ ವಾರ ನೀವು ನೋಡಿದ್ರೆ ಜಾನು ಅವ್ರು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆಮೇಲೆ ತುಂಬಾ ಸ್ವೀಟ್ ಆಗಿದ್ರು, ನನಗೆ ಇಷ್ಟ ಆಗಿದ್ರು. ಅಂದ್ರೆ ಫಸ್ಟ್ ವಾರ ನಾವೆಲ್ಲರೂ ನೋಡ್ತಿರ್ತೀವಲ್ಲ, ನಗುಮುಖ ಮಾತು ಚೆನ್ನಾಗಿ ಮಾತಾಡ್ತಾರೆ. ಅವರು ಜರ್ನಲಿಸ್ಟ್ ಆಗಿದ್ರಂತೆ, 12 ವರ್ಷದಿಂದ ಇದ್ದೀನಿ ಅಂತೆಲ್ಲ ಹೇಳ್ತಿದ್ರು, ಚೆನ್ನಾಗಿದ್ರು. ಎರಡನೇ ವಾರ ನಾವು ದಂಗೆ ಎದ್ಮೇಲೆ, ಅಸುರ ಬಂದ ಮೇಲೆ ಎಲ್ಲ ಸಡನ್ ಆಗಿ ಅವ್ರ ರೀತಿ ನೀತಿಗಳು ಚೇಂಜ್ ಆಗೋಯ್ತು. ಅಂದ್ರೆ ಬಹುಶಃ ಆಮೇಲೆ ಫಸ್ಟ್ ವಾರದಲ್ಲಿ ನಾಮಿನೇಷನ್ ಅಶ್ವಿನಿ ಅವರೇ ಅವ್ರಿಗೆ ಮಾಡಿದ್ರು, ಇವ್ರು ಕಾಣಿಸ್ಕೊತಾ ಇಲ್ಲ ಎಲ್ಲೂ, ಮಾತಾಡಲ್ಲ ಎಲ್ಲೂ ಅಂತ. ಒಂದು ಅದು ಟ್ರಿಗರ್ ಇರ್ಬೋದೇನೋ ಅಂತ. ಇನ್ನೊಂದು, ಇವ್ರು ಯಾವಾಗ ಒಂಟಿ ನಿಂತ್ರು, ಇವ್ರು ಜೋರು ಅಂತ ಗೊತ್ತಿರೋದ್ರಿಂದ ಇಷ್ಟ ಜನಗಳ ಮಧ್ಯೆ ಕಳ್ದು ಹೋಗೋದಕ್ಕಿಂತ ಇವ್ರೊಬ್ರ ಜೊತೆ ಇದ್ರೆ ನಾನು ಕಾಣಿಸ್ಕೊಳ್ತೀನಿ ಅಂತ ಅವ್ರ ಸ್ಟ್ರಾಟಜಿ ಆಗಿರ್ಬೋದು. ಬಟ್ ಆ ಸ್ಟ್ರಾಟಜಿನಲ್ಲಿ ಸತ್ಯ ಯಾವುದು, ರೀತಿ ನೀತಿಗಳು ಯಾವುದು, ತಪ್ಪು ಯಾವುದು, ಸರಿ ಮಾಡ್ತಿದ್ದೀನ, ಅದೆಲ್ಲ ಯಾವ್ದನ್ನು ಯೋಚನೆ ಮಾಡ್ದೆ ಇವ್ರು ಹೇಳಿದಕ್ಕೆಲ್ಲ ಸೈ 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 ಅನ್ಕೊಂಡು ಓಡಾಡ್ತಿದಾರಲ್ಲ, ಅಲ್ಲಿ ಅವ್ರನ್ನ ಕಳ್ಕೊಂಡೇ ಬಿಟ್ರು. ಈ 3 ವಾರ ಕಾಲ ನಾನ್ ನೋಡಿರೋದು ಜಾಹ್ನವಿ ಅವರ ವ್ಯಕ್ತಿತ್ವವನ್ನು ಕಳ್ಕೊಂಡು ಅವ್ರು ಬಾಲಂಗೋಚಿಯಾಗಿ ಅವ್ರು ಹೇಳ್ತಾರೆ ಇಬ್ರುನು, ನಾನ್ ಮಾಡ್ತಿಲ್ಲ ಅಂತ. ಬಟ್ ತಾಳಕ್ಕೆ ತಕ್ಕ ಮೇಳ ಆಗಿದೆ ಅಲ್ಲಿ ಅಷ್ಟೇ. ಇವ್ರೇನ್ ಹೇಳಿದ್ರು ಹೌದು ಕರೆಕ್ಟ್. ಅವ್ರು ಹೇಳಿದ್ರು, ನಾನ್ ಮತ್ತೆ ಅಗೇನ್ ಅವ್ರು ಏನೇನ್ ಮಾತಾಡ್ತಾರೆ ಕೇಳಿಸ್ಕೊಂಡಿಲ್ಲ, ಯಾಕಂದ್ರೆ ನಾನು ಅವ್ರ ಹತ್ರ ಹೋಗಿ ಕೂತೇ ಇಲ್ಲ. ಬಟ್ ಅವರಿಬ್ರು ಪ್ರತಿಯೊಂದ್ರಲ್ಲೂ ಜೊತೆಯಾಗಿರ್ತಾರೆ ಅನ್ನೋದು ನನಗ್ ಗೊತ್ತಾಯ್ತು. ಅಂದ್ರೆ ಅವ್ರಿಗೆ ಇವ್ರು ಆಸರೆ ಆಗಿದ್ದಾರೆ, ಇವ್ರಿಗೆ ಅವ್ರು ಆಸರೆ ಆಗಿದ್ದಾರೆ. ಯಾಕಂದ್ರೆ ತೀರಾ ಒಂಟಿಯಾಗಿ ಅಲ್ಲಿ ಇರಕ್ ಆಗಲ್ವಲ್ಲ. ಸೊ ಇಬ್ರು ಒಬ್ರಿಗೊಬ್ರು ಆಸರೆ ಆಗಿದ್ದಾರೆ ಅಂತ ಅನ್ಸುತ್ತೆ. ಈಗ ಮ್ಯೂಟೆಂಟ್ ರಘು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸೂರಜ್ ಸಿಂಗ್ ಆಗಿರ್ಬೋದು ಅಥವಾ ರೀಶಾ ಗೌಡ ಅಂತ ಅವರೆಲ್ಲ ಬಂದಿದ್ದಾರೆ. ಸೊ ಯಾರು ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ಜಾನ್ವಿ ಅವ್ರಿಗೆ ಟಾಂಗ್ ಕೊಡ್ಬೋದು? ಈಗಾಗಲೇ ಪ್ರೋಮೋದಲ್ಲಿ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಏನಂತಂದ್ರೆ ಮ್ಯೂಟೆಂಟ್ ರಘು ಅವ್ರಿಗೂ ಮತ್ತೆ ಅಶ್ವಿನಿ ಅವ್ರಿಗೂ ಏಕವಚನದಲ್ಲಿ ಬಳಸಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ನಿನ್ನ ಪಾಪಡ್ಗಳಲ್ಲ ಅನ್ನುವಂತ ಏಕವಚನವನ್ನ ಫಸ್ಟ್ ಅಶ್ವಿನಿ ಗೌಡ ಅವರೇ ಯೂಸ್ ಮಾಡ್ತಾರೆ. ಅದಾದ ನಂತರ ಮ್ಯೂಟೆಂಟ್ ರಘು ಅವರು ಏಕವಚನದಲ್ಲಿ ಯೂಸ್ ಮಾಡ್ತಾರೆ. ಸೊ ಇವ್ರು ಯೂಸ್ ಮಾಡ್ಬೋದು ಏಕವಚನದಲ್ಲಿ, ಇನ್ನೊಬ್ರು ಯೂಸ್ ಮಾಡಂಗಿಲ್ಲ. ಸೊ ಇದು ಯಾವ ರೂಲ್ಸ್? ಬಿಗ್ ಬಾಸ್ ತಂದಿರೋ ರೂಲ್ಸ್ ಏನು ಅಂತ? ಇಲ್ಲ ಅವ್ರಿಗೆ ಅವರೇ ಹಾಕೊಂಡಿರುವಂತಹ ರೂಲ್ಸ್ ಇಲ್ಲ ಅಲ್ಲ, ಆಗ್ತಿರೋದೇ ಅದು. ನಾನು ಹೇಳೋದ್ವಲ್ಲ, ಅವ್ರ ಕಡೆಯಿಂದ ಅಶ್ವಿನಿ ಅವ್ರ ಕಡೆಯಿಂದ ಬಂದ್ರೆ ಅದೆಲ್ಲ ನ್ಯಾಯ ನೀತಿ ಸರಿ. ಅದೇ ಸೇಮ್ ಎದುರುಗಡೆ ಅವರಿಂದ ಬಂದ ತಕ್ಷಣ ಅದು ಪರ್ಸನಲ್ ಅಟ್ಯಾಕು, ಅದು ಸರಿ ಇಲ್ಲ, ನಾವ್ ಹಾಗೆ ಮಾಡಬಾರ್ದು. ನಾವು 3 ವಾರಗಳ ಕಾಲ ವಿಟ್ನೆಸ್ ಮಾಡಿದ್ದದು, ವಿರೋಧ ಮಾಡಿದ್ದು ಅದನ್ನೇ. ನೀವು ಮಾಡಿದ್ರೆ ಒಂದು, ನಾವು ಮಾಡಿದ್ರೆ ಒಂದು, ಹೇಗಾಗತ್ತೆ? ನೀವು ಮಾಡಿದ್ರೆ ತಮಾಷೆ, ನಾವು ಮಾಡಿದ್ರೆ ಅಮಾವಾಸ್ಯೆ, ಹೆಂಗಾಗತ್ತೆ? ನೀವು ಮಾಡೋದು ನ್ಯಾಯ ಆಗತ್ತೆ, ನಾವು ಮಾಡೋದು ನ್ಯಾಯ ಯಾಕಾಗಲ್ಲ? ಅದೇ ಜಗಳಗಳೆಲ್ಲ ಆಗ್ತಾ ಇದ್ದು. ಇದು ನನಗೆ ಗೊತ್ತಿಲ್ಲ, ನೀವೇನೋ ಪ್ರೋಮೋ ಹೇಳಿದ್ರಲ್ಲ, ಪ್ರೋಮೋ ನೋಡಿದ್ದೆ, ಅಂದ್ರೆ ಗ್ಲಿಮ್ಸ್ ಅಲ್ಲಿ ನೋಡಿದ್ದೆ. ಬಟ್ ಫಸ್ಟ್ ಬಿಗ್ ಬಾಸ್ ಒನ್ಸ್ ಅಗೇನ್ ಮೂಲ ನಿಯಮದಲ್ಲಿ ಯಾರು ಯಾರನ್ನ ಹೋಗೆ ಬಾರೆ ಏಕವಚನದಲ್ಲಿ ಇವಾಗ ನಾನು ನನ್ಗಿಂತ ರಕ್ಷಿತನ ಬಾ ಅಂತಾನೆ ಹೇಳ್ತೀನಿ, ಅದು ಏಕವಚನನೇ. ಅವ್ರು ಆ ರೀತಿ ಹೇಳಿಲ್ಲ. ಅಂದ್ರೆ ನಾವ್ ಮತ್ತೆ ಹೋಗೆಲೇ ಬರಲೇ ಆ ಬೈಗುಳದಲ್ಲಿ ಆ ತರ ಮಾತಾಡ್ಬಾರ್ದು ಅನ್ನೋದು ಇದೆ. ಬಿಟ್ರೆ ನೀವು ಎಲ್ರನ್ನೂ ಹೋಗಿ ಬನ್ನಿ ಅಂತ ಮಾತಾಡ್ಸಕ್ ಆಗಲ್ಲ. ನನ್ಗಿಂತ ಚಿಕ್ಕವ್ರನ್ನ ಹೋಗಿ ಬನ್ನಿ, ನಾನ್ ಮಾತಾಡೋದು ಅದೇ ರೀತಿ. ಬಟ್ ಸ್ಟಿಲ್ ಆ ಕ್ಲೋಸ್ನೆಸ್, ಇಬ್ರು ಫ್ರೆಂಡ್ಸ್ ಕ್ಲೋಸ್ ಆಗ ಹೋಗು ಬಾ ಅಂತಾನೆ ಮಾತಾಡ್ತಾರೆ. ಇನ್ನೂ ಜಾಸ್ತಿ ಹೋಗೆ ಅಂತ ಹೇಳ್ತಾರೆ. ಅದು ತಪ್ಪು ಅಂತ ಹೇಳಕ್ ಆಗಲ್ಲ. ಬಟ್ ಯಾವ ರೀತಿಯಲ್ಲಿ, ಯಾವ ಸಮಯದಲ್ಲಿ ನೀವು ಹೇಗ್ ಮಾಡ್ತಿದ್ದೀರಿ ಅನ್ನೋದ್ರ ಮೇಲೆ ಅವ್ರ ಮಾತಿನ ಹಾರ್ಶ್ನೆಸ್ ಗೊತ್ತಾಗತ್ತೆ. ನೀವ್ ಹೇಳ್ದಾಗೆ ಅಶ್ವಿನಿ ಅವರೇ ನಿನ್ನ ಪಪೆಟ್ಗಳಲ್ಲ ಅಂತ ಹೇಳ್ದಾರೆ ಅಂದ್ರೆ ಅವರೇ ಮೊದ್ಲು ಬಳಸಿರೋದು. ಅವ್ರಿಗೆ ಅವ್ರ ಮಾತಿನ ಮೇಲೆ ನಿಗಾ ಇರ್ಬೇಕು ಫಸ್ಟ್. ನಾನು ಸರಿ ಇದ್ದಾಗ ನೀನ್ ಸರಿ ಇಲ್ಲ ಅಂತ ಹೇಳೋ ಅರ್ಹತೆ ನನ್ಗಿರುತ್ತೆ. ನಾನೇ ಸರಿ ಇಲ್ಲ ಅಂದ್ಮೇಲೆ ನಿಮ್ಗೇನ್ ಹೇಳಿ ನಾನು? ಆಗ್ತಿರೋದೇ ಅದು. ಆಮೇಲೆ 3 ಎಂಟ್ರಿಗಳು ಹೋಗಿದ್ದಾರೆ. ಬರೀ ಇವ್ರದಷ್ಟೇ ನೋಡಿದ್ ನಾನು ಗ್ಲಿಮ್ಸ್ ರಘು ಅವ್ರದ್ದು. ಅದ್ ಹೇಗೆ ಅಂದ್ರೆ ಹೊಸದಲ್ಲಿ ಅಗಸ ಬಟ್ಟೆ ಎತ್ತಿ ಹೋಗದ ಅಂತ ಆಯ್ತಲ್ಲ, ಆ ತರ ಆಗ್ಬಾರ್ದು. ಅವ್ರು ನಿಜವಾಗ್ಲೂ ಪ್ರತಿಯೊಂದರಲ್ಲೂ ಸ್ಟ್ಯಾಂಡ್ ತಗೊಂಡು ಅಶ್ವಿನಿ ಅವ್ರಿಗೆ ಎದುರುಗಡೆ ನಿಂತ್ರೆ, ಆಮೇಲೆ ಅಗೇನ್ ಅದ್ ಬರೀ ಆಗ್ಬಾರ್ದು, ಏನೂ ಅರ್ಥವಿಲ್ಲದ ಜಗಳಗಳಾಗ್ಬಾರ್ದು. ನಿಜವಾಗ್ಲೂ ತೂಕ ಇರೋ ಒಂದು ಜಗಳಗಳಾಗಿ ಸತ್ಯ ಮುಂದೆ ಹೋಗಿ ಈ ತಪ್ಪುಗಳೆಲ್ಲ ಕೆಳಗಡೆ ಹೋದ್ರೆ ವರ್ಕೌಟ್ ಆಗತ್ತೆ. ಇಲ್ದ್ರೆ ಮತ್ತದೇ ಬರೀ ಜಗಳ ಕೇಳಕ್ಕಾಗದ್ರು ಜಗಳಗಳಾಗೋಗುತ್ತೆ ಅಷ್ಟೇ. ನಿಮ್ಮ ಜೊತೆ ಹೋದಂತ ಕಂಟೆಸ್ಟೆಂಟ್ಗಳನ್ನ ನೀವು ನೋಡಿದಿರ. ಸೊ ಈಗ ಹೊಸದಾಗಿ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳು. ಸೊ ಅವರನ್ನ ಇವ್ರು ಬಗ್ಗು ಬಡಿತಾರ ಅಥವಾ ಅವ್ರಿಗೆ ಅಡ್ಜಸ್ಟ್ ಆಗ್ತಾರ ಅಂತ? ಆಮೇಲೆ ಈ 3 ಜನ ಹೋದವರು ನನಗೆ ಯಾರು ಪರಿಚಯ ಇಲ್ಲ. ಸೊ ಅವ್ರ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ನಾನೇನು ಹೇಳಕ್ಕಾಗಲ್ಲ.
ಹೊಸದ್ರಲ್ಲಿ ಏನ್ ಗೊತ್ತಾ, ಆ ಜೋಶ್ ಇರುತ್ತೆ. ಹ್ಮ್. ಆಮೇಲೆ ಅವರು ಈ 3 ವಾರಗಳ ಕಾಲ ಯಾರ್ಯಾರು ಹೇಗೆ ಅನ್ನೋದನ್ನ ಹ್ಮ್. ನೋಡಿರ್ತಾರೆ, ಹ್ಮ್. ಒಂದ್ ಅಂದಾಜ್ ಮಾಡ್ಕೊಂಡಿರ್ತಾರೆ. ಇವ್ರನ್ನ ಹೀಗೆ ನಾವು ಚಾಲೆಂಜಿಂಗ್ ಆಗಿ ತಗೋಬೇಕು ಅಂತಿರುತ್ತೆ. ಇಲ್ಲಿಂದ ಏನೇ ಪ್ಲಾನ್ ಮಾಡ್ಕೊಂಡು ಹೋದ್ರುನು ಒಳಗಡೆ ಹೋದ್ಮೇಲೆ ಆಗಲ್ಲ ಅದು. ಹ್ಮ್. ಯಾಕಂದ್ರೆ ಅಲ್ಲಿನ ಪರಿಸ್ಥಿತಿಗಳು ಆ ತರ ಇರುತ್ತೆ, ಆಟಗಳು ಆ ತರ ಬರುತ್ತೆ, ಫ್ರಸ್ಟ್ರೇಷನ್ ಲೆವೆಲ್ ಬೇರೆ ರೀತಿನಲ್ಲೇ ಹೋಗಿರುತ್ತೆ. ಒಂದು ದಿನ ಊಟ ಯಾರ್ದೋ ತಪ್ಪಿನಿಂದಾಗಿ ಹಸುಕೊಂಡಿರ್ಬೇಕು ಅಂದ್ರೆ ಸಂಜೆ ಅಷ್ಟೊತ್ತಿಗೆ ನನ್ನ ವ್ಯಕ್ತಿತ್ವನೇ ಬದಲಾಗ್ಬಿಟ್ಟಿರುತ್ತೆ. ಹ್ಮ್. ಸೊ ಅಲ್ಲಿ ಹೋದ್ಮೇಲೆ ಯಾರು ಏನ್ ಮಾಡ್ತಾರೆ, ಯಾರನ್ನ ಯಾರು ಬಗ್ಗು ಬಡಿತಾರೆ ಅನ್ನೋದು ಗೊತ್ತಿಲ್ಲ. ಅಶ್ವಿನಿ ಅವರಂತೂ ಚೇಂಜ್ ಆಗಲ್ಲ, ಹೀಗೆ ಇರ್ತಾರೆ. ಹ್ಮ್. ಎಲ್ಲಿಯವರೆಗೂ ಅವರು ನಾನು ಮಾಡಿದ ತಪ್ಪು ಅನ್ನೋದನ್ನ ಕನ್ನಡ ಜನತೆ ಹ್ಮ್. ತಗೊಂಡಿದೆ ಅಂತ ಗೊತ್ತಾಗಲ್ವೋ ಅಲ್ಲಿಯವರೆಗೂ ಅವ್ರ ಮನ್ಸಲ್ಲಿ ಏನಿರುತ್ತೆ, ನಾನು ಮಾಡ್ತಿರೋದು ಸರಿ ಹ್ಮ್. ಅಂತಾನೆ ಇರುತ್ತೆ. ಬಟ್ ಅವರಿಗೆ ತಪ್ಪು ಅನ್ನೋದನ್ನ ತೋರಿಸ್ಬೇಕು ಯಾರಾದ್ರೂ. ಆಮೇಲೆ ತಪ್ಪು ಮಾಡಿರ್ಬೋದು ನಿಜ, ಇಷ್ಟು 3 ವಾರಗಳ ಕಾಲ ನನ್ನದೇ ಯಾವ್ದೋ ಒಂದು ಸ್ಟ್ರಾಟಜಿನಲ್ಲಿ ಹೋಗಿರ್ಬೋದು. ಬಟ್ ಇದು ತಪ್ಪು ಅಂತ ಅವ್ರು ತಿದ್ದುಕೊಂಡು ನಡೆದ್ರೆ ತುಂಬಾ ಸ್ಟ್ರಾಂಗ್ ಇದ್ದಾರೆ, ಮುಂದೆ ಹೋಗೋ ಎಲ್ಲ ಕೆಪಬಿಲಿಟಿನೂ ಇದೆ. ಬಟ್ ಈ ನಾನು ಆರಿಸ್ಕೊಂಡಿರೋ ದಾರಿ ತಪ್ಪು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಇವ್ರು 3 ಜನ ಬಗ್ಗು ಬಡಿತಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರೆಂಥವ್ರು ಅಂದ್ರೆ ಹ್ಮ್. ಅವ್ರ ವ್ಯಕ್ತಿತ್ವಗಳು ಏನು ಅನ್ನೋದು ನನಗೆ ಗೊತ್ತಿಲ್ವಲ್ಲ. ಫ್ಯಾಮಿಲಿ ರೌಂಡ್ ಅಂತ ಬರ್ತಿತ್ತು ಎವ್ರಿ ಸೀಸನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ. ಆ ಒಂದು ಸೀಸನ್ ಈ ಒಂದು ಸೀಸನ್ ಅಲ್ಲಿ ನೀವು ಆ ಒಂದು ರೌಂಡ್ ನ ಮಿಸ್ ಮಾಡ್ಕೊಂಡ್ರ ಅಂತ? ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಡೆ. ಅಂದ್ರೆ ನನಗೆ ನನ್ನ ಫ್ಯಾಮಿಲಿನ ವಿತೌಟ್ ಕಾಂಟ್ಯಾಕ್ಟ್ ಅಷ್ಟಷ್ಟು ದಿನಗಳ ಕಾಲ, ಇದೇ ಫಸ್ಟ್ ಟೈಮ್ 21 ದಿನಗಳ ಕಾಲ ವಿತೌಟ್ ಟಚ್ ಇದ್ದಿದ್ದು. ನಾನು ಇರ್ತೀನ ಬಿಟ್ಟಿರಕ್ಕಾಗುತ್ತಾ ಅನ್ನೋ ಒಂದು ಅನುಮಾನದಲ್ಲೇ ಇದ್ದೆ ನಾನು. ಬಟ್ ಯಾವತ್ತೂ ನಾನು ಮಿಸ್ ಮಾಡ್ಕೊಳ್ಳಿಲ್ಲ. ಬಟ್ ಇನ್ನೊಂದ್ 2 ತಿಂಗಳು ಕಳೆದು 2 ತಿಂಗಳು 2.5 ತಿಂಗಳು ಆಗೋ ಅಷ್ಟೊತ್ತಿಗೆ ಅದೊಂದು ನೆನಪುಗಳು ಕಾಡಕ್ ಶುರು ಆಗುತ್ತೆ, ಅಲ್ಲೆಲ್ಲೋ ಜಗಳಗಳಾಗಿರುತ್ತೆ. ಆ ತರ ಆಗಿದ್ದಿದ್ರೆ ಬಂದಿದ್ದಿದ್ರೆ, ಯಾಕಂದ್ರೆ ಫ್ಯಾಮಿಲಿ ರೌಂಡ್ ಅಲ್ಲಿ ಬಂದಾಗೆಲ್ಲ ಇವ್ರು ಅವ್ರುಗಳು ಅಳಕ್ ಶುರು ಮಾಡ್ಬಿಡೋರು. ನಾನ್ ಅನ್ಕೋತಿದ್ದೆ ವರ್ಷಾನ್ಗಟ್ಲೆಗಳ ಕಾಲ ನಮ್ ಸೈನಿಕರು ಹೊಟ್ಟೆ ಹೋಗ್ತಾರೆ, ವಾಪಸ್ ಬರ್ತೀವ್ಯಾ ಅನ್ನೋದನ್ನು ಗೊತ್ತಿರಲ್ಲ. ಅಂತ ಸಿಚುವೇಶನ್ ಅಲ್ವಲ್ಲ. 3 ತಿಂಗಳಾದ್ಮೇಲೆ ನಾನು ಇರ್ತೀನಿ ಅನ್ನೂ ಇಡ್ಸ್ಕೊಳಲ್ಲ. ಹೌದು. ಯಾಕೆ ಅಳ್ತಾರಪ್ಪ, ಏನ್ ನಾಟಕ ಮಾಡ್ತಾರಪ್ಪ ಅಂತ ಅನ್ಸೋದು. ಬಟ್ ಅಲ್ಲಿ ಅಳು ಬರುತ್ತೆ. ನನ್ಗೇನೆ ಆ ಫೀಲ್ ಆಗಿದೆ. ಮನೆಯಿಂದ ಹೊರಗಡೆ ಬರುವಾಗ ಅಯ್ಯೋ ನಾನ್ ಅಳೋದೇ ಇಲ್ಲ ಅಲ್ಲಿ ಅನ್ಕೊಂಡು ಹೋದವಳು, ನನ್ಗೆ ಗೊತ್ತಿಲ್ಲ ನಂಗೆ ಕಣ್ಣೀರ್ ಶುರು ಆಗೋಗಿತ್ತು. ಅಂದ್ರೆ ಹಂಗೆ ಚೇಂಜ್ ಮಾಡುತ್ತೆ, ಆ ಮನೆಗೆ ಒಂದ್ ಶಕ್ತಿ ಇದೆ. ಬಟ್ ನಾನು ಅದನ್ನ ಅನುಭವಿಸಕ್ ಆಗ್ಲಿಲ್ವಲ್ಲ ಅಂತ ಮಿಸ್ ಮಾಡ್ಕೊಳ್ತೀನಿ. ಯಾರನ್ನ ಇನ್ ಕೇಸ್ ಅಲ್ಲಿ ತನಕ ಇದ್ದಿದ್ರೆ ಯಾರನ್ನ ಕರೆಸ್ಕೊಂತಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ನ? ಇಂಪಾರ್ಟೆಂಟ್ಲಿ ನಾನ್ ಪ್ರತಿದಿನ ಜೊತೆಲಿರೋದ್ರಿಂದ ನನ್ ಗಂಡ ಅಥವಾ ನನ್ ಮಗ. ನನ್ ಮಗನು ಕೇಳಿದ್ದ ಯಾರನ್ನ ಕರ್ಸ್ಕೊಳ್ತೀಯ ಅಂತ. ಇಬ್ರಲ್ಲೊಬ್ರು ಚೂಸ್ ಮಾಡ್ಬೇಕು ಅಂದ್ರೆ ಯಾರನ್ನ ಇಬ್ರಲ್ಲೊಬ್ರನ್ನ ಚೂಸ್ ಮಾಡ್ಬೇಕು ಅಂದಿದ್ರೆ ಇಬ್ರು ಕರ್ಸ್ಕೊಳ್ತಾ ಇರ್ಲಿಲ್ಲ ನಾನು. ಯಾಕಂದ್ರೆ ಇಬ್ರು ನನ್ಗೆ ಈಕ್ವಲ್, ನಂಗೆ ಅವರು ಬೇಕು ಇವ್ರು ಬೇಕು, ಇಬ್ರು ಕಳಿಸ್ಬೇಡಿ, ಕಳ್ಸಿದ್ರೆ ಇಬ್ರು ಕಳ್ಸಿ ಅಂತ ಹೇಳಿರ್ತಿದ್ದೆ. ಮೇಡಮ್, ಬಿಗ್ ಬಾಸ್ ಅಂದ್ರೇನೆ ಒಂದು ಊಟಕ್ಕೂ ಕೂಡ ಪರದಾಡುವಂತಹ ಸಂದರ್ಭ ಬರುತ್ತೆ ಅಲ್ಲಿ. ಬಿಕಾಸ್ ಟಾಸ್ಕ್ಗಳು ಕೊಟ್ಟಿರ್ತಾರೆ, ರೇಷನ್ ಆಗಿರ್ಬೋದು, ಅದಕ್ಕೆಲ್ಲ ಲಿಮಿಟೇಷನ್ಸ್ ಅನ್ನೋದಿರುತ್ತೆ. ಸೊ ಮನೆ ಊಟನ ಎಷ್ಟ್ ಮಿಸ್ ಮಾಡ್ಕೊಳ್ತೀರಿ ಅಂತ? ನಾನು ಆಕ್ಚುಲಿ ನನ್ನ ನಿಜ ಜೀವನದಲ್ಲೂ 2 ಹೊತ್ತು ಊಟ ಮಾಡೋಳು. ಆಮೇಲೆ ನಾನು ಐ ಆಮ್ ನಾಟ್ ಅ ಫುಡಿ, ಅಂದ್ರೆ ನಂಗೆ ಇದೇ ಇರ್ಬೇಕು. ನನ್ನ ಹಸಿವಿನ ಹೊತ್ತಿನಲ್ಲಿ ನನ್ನ ತಟ್ಟೆ ಹೀಗೆ ಏನ್ ಬಂದ್ ಬೀಳುತ್ತೋ ಅದೇ ನನ್ನ ದೇವ್ರು. ಅಂದ್ರೆ ಕಣ್ಮುಚ್ಕೊಂಡು ತಿನ್ನೋಳು. ಅದು ಬರೀ ಬಿಳಿ ಅನ್ನ ಆಗಿರ್ಬೋದು ಅಥವಾ ರಾಗಿ ಗಂಜಿ ಆಗಿರ್ಬೋದು, ನನ್ಗೆ ಏನಾದ್ರೂ ಪರವಾಗಿಲ್ಲ. ಹಸ್ದಾಗ ನನ್ಗೆ ಏನ್ ಸಿಗುತ್ತೆ ಅದೇ ನನ್ಗೆ ಇದು ಪರಮಾನ್ನ. ಸೊ ಹಾಗಾಗಿ ನಾನು ಅಷ್ಟೊಂದು ಏನು ಮಿಸ್ ಮಾಡ್ಕೊಳ್ಳಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಡಿಗೆ ಮನೆ ನನ್ನ ಕೈಯಲ್ಲಿತ್ತು. ನನಗೆ ಹಾಸ್ಪಿಟಾಲಿಟಿ ತುಂಬಾ ಇಷ್ಟ. ಎಲ್ರಿಗೂ ತಿನ್ನಿಸ್ತಾ ಇದ್ದಿದ್ದು, ಅವ್ರು ಹೊಗಳುತ್ತಾ ಇದ್ದಿದ್ದು, ಅದೆಲ್ಲ ತುಂಬಾ ಖುಷಿ ಆಯ್ತು. ಎಲ್ರು ಹೊಟ್ಟೆಗಳು ತುಂಬಿದ್ಮೇಲೆ ಏನ್ ಉಳಿಯುತ್ತೋ ಅದನ್ನ ನಾನು ತಿಂತಾ ಇದ್ದೆ. ನನಗ್ ಸಾಕಾಗಿತ್ತು. ನನಗೆ ಆಕ್ಚುಲಿ ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಈ ಜಿಮ್ ಮಾಡೋ ಹುಡುಗರು ಇದ್ರು, ಪ್ರೋಟೀನ್ ತಗೋಬೇಕು, ಅದೆಲ್ಲ ಒಂದು ಅಭ್ಯಾಸಗಳನ್ನ ಮಾಡ್ಕೊಂಡ್ ಬಂದಿರ್ತಾರೆ. ನನ್ನ ಜಂಟಿ ರಾಶಿಕಾಗೆ ಸಿಕ್ಕಾಪಟ್ಟೆ ಫುಡ್ಡಿ. ಅವಳು ಆ ಕೇಕು, ಐಸ್ ಕ್ರೀಮು, ಅದು ಇದೊಂದು ಬಾಯಲ್ಲಿ ನೀರ್ ಸುರ್ಸೋಳು. ಸೊ ಅಂಥವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ, ನನಗ್ ಪ್ರಾಬ್ಲಮ್ ಆಗಿರಲಿಲ್ಲ. ಯಾಕಂದ್ರೆ ನಾನು ಇಲ್ಲೂ ದಿನಕ್ಕೆ 2 ಹೊತ್ತು ತಿನ್ನೋದು. ನಂಗೆ ಅಲ್ಲೆಲ್ಲ ಈಸಿ ಆಗೋಯ್ತು. ಮಲ್ಲಮ್ಮ ಅವರು ಹೊರತುಪಡಿಸಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಿದ್ದಂತವ್ರು ಯಾರು? ಮಲ್ಲಮ್ಮ ಕುಕ್ಕೇ ಮಾಡಿಲ್ಲ. ಅಂದ್ರೆ 1-2 ಮಧ್ಯದಲ್ಲಿ ಮಾಡಿದ್ರೆ ಬಿಟ್ರೆ, ಫಸ್ಟ್ ವೀಕ್ ಫುಲ್ಲು ನಾನು ರಾಶಿನೇ ಜೊತೆಯಾಗಿ ಸೇರ್ ಮಾಡಿದ್ದು. ಜಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡೋರು. ಅವ್ರು ಸವಿರುಚಿ ಎಲ್ಲ ಮಾಡಿದ್ರಂತೆ ಗೊತ್ತಿಲ್ಲ. ಜಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡೋರು. ಅಶ್ವಿನಿ ಅವ್ರಿಗೂ ಅಡಿಗೆ ಅಭ್ಯಾಸ ಇದೆ. ಅವ್ರು ಕೆಲವೊಂದೆಲ್ಲ ಹೇಳಿದ್ರು, ನಂದು ಇದು ಸ್ಪೆಷಾಲಿಟಿ, ಮೀನ್ ಫ್ರೈ, ಎಟ್ಟಿ ಚಟ್ನಿ ಅದೆಲ್ಲ ಹೇಳ್ತಿದ್ರು. ಬಟ್ ಅಲ್ಲಿ ನನ್ಗೆ ಅಡಿಗೆ ಬರಲ್ಲ ಅಂತ ಫಸ್ಟೇ ಹೇಳ್ಬಿಟ್ರು. ಬಹುಶಃ ಅಡಿಗೆ ಮನೆಗೆ ಹೋದ್ರೆ ನಾನು ಬೇರೆ ಎಲ್ಲೂ ಈ ತರ ಹೋರಾಟ ಮಾಡಕ್ ಆಗಲ್ಲ, ನಿಂತ್ಕೊಂಡು ಜಗಳ ಆಡಕ್ ಆಗಲ್ಲ ಅಂತ ಗೊತ್ತಿತ್ತೇನೋ ಅವರಿಗೆ. ನಾನು ಬಿಗ್ ಬಾಸೇ ನೋಡಿಲ್ಲ ಅಂತ ಹೇಳೋರು. ಬಟ್ ಬಿಗ್ ಬಾಸ್ ಎಲ್ಲಾ ಆಟಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ನನ್ಗೆ ಅನ್ಸುತ್ತೆ. ಬಟ್ ಅವ್ರಿಗೂ ಚೆನ್ನಾಗಿ ಅಡಿಗೆ ಬರುತ್ತೆ ಅಂತ ಅನಿಸ್ತು. ರಕ್ಷಿತಾ ಚೆನ್ನಾಗಿ ಮಾಡ್ತಾ ಇಲ್ವ ಅಡಿಗೆ, ಆ ಫ್ರೈಸ್ ಗೀಸ್ ಎಲ್ಲ ತುಂಬಾ. ಅಂದ್ರೆ ಅವ್ರವ್ರ ಸ್ಪೆಷಾಲಿಟಿ ಏನಿದೆ, ಯಾರ್ಯಾರು ಅಡಿಗೆ ಮನೆಗೆ ಹೋಗಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ. ಜಾಸ್ತಿ ನಾವೇ ಇದ್ದಿದ್ರಿಂದ ಜಾನು ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಕ್ಲೇಮ್ ಮಾಡ್ಕೊಳಲ್ಲ. ಬಟ್ ಎಲ್ರು ಹೊಗಳ್ತಾ ಇದ್ರಿಂದ ಹೇಳ್ತಿದ್ದೀನಿ. ರಕ್ಷಿತಾ ಚೆನ್ನಾಗಿ ಮಾಡ್ತಾ ಇದ್ರು. ಮಲ್ಲಮ್ಮ ಅವ್ರಿಗೆ ಒಂದ್ಸತಿ ಚಪಾತಿ ಮಾಡಿದ್ವಿ, ಅದು ಕಡಕ್ ರೋಟಿ ತರ ಆಗೋಗಿತ್ತು. ಬೆಂಡೆಕಾಯಿ ಪಲ್ಯ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಸೊ ಅವ್ರವ್ರ ಕೈಗೆ ಸಿಕ್ಕಿದ್ ಚೆನ್ನಾಗಿ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್, ಹಾಗೇನೆ ನಿಮ್ಮ ಪ್ರಕಾರ ಯಾರು ವರಸ್ಟ್ ಕಂಟೆಸ್ಟೆಂಟ್? ವರ್ಸ್ಟ್ ಅಂತ ನಾನು ಹೇಳಕ್ಕಾಗಲ್ಲ, ತಪ್ಪಾಗ್ಬಿಡುತ್ತೆ. ನಂಗೆ 3 ವಾರ ಒಂದಷ್ಟು ಮಟ್ಟಿಗೆ ನಾನು ಗೇಜ್ ಮಾಡಿರ್ತೀನಿ.
ಸ್ಟ್ರಾಂಗ್ ಅಂತ ಹೇಳಿದ್ರೆ ಗಿಲ್ಲಿ ಅವ್ರದೇ ಆದ ರೀತಿನಲ್ಲಿ ತಮಾಷೆ ರೀತಿನಲ್ಲಿ ಮುಂದೆ ಹೋಗ್ತಿದ್ದಾರೆ. ಬಟ್ ಬರೀ ಎಲ್ಲ ಕಡೆನೂ ತಮಾಷೆ ಹಾಕ್ಬಿಟ್ರೆ ಒಂದ್ ಸ್ವಲ್ಪ ಬೋರ್ ಆಗುತ್ತೆ. ಒಂದ್ ಸ್ವಲ್ಪ ಅವ್ರು ಬೇರೆ ಬೇರೆ ಮುಖಗಳನ್ನ ತೋರಿಸ್ಬೇಕು. ಅವ್ರು ಹೇಳ್ತಾರೆ ತಮಾಷೆನೆ ಕಾಮಿಡಿನೇ ನನ್ಗೆ ಅನ್ನ ಕೊಟ್ಟಿರೋದು, ಅದ್ರಿಂದಾನೇ ನಾನು ಇಲ್ಲಿಗೆ ಬಂದಿರೋದು ಅಂತ. ನಿಜ. ಬಟ್ ಹೇಳಲ್ವಾ, ಬರೀ ಪಾಯಸನೇ ಎಷ್ಟು ಅಂತ ತಿನ್ನಕ್ಕಾಗತ್ತೆ, ಬರೀ ಉಪ್ಪಿನಕಾಯಿ ಎಷ್ಟು ಅಂತ ಎಲ್ಲ ಮಿಕ್ಸ್ಚರ್ ಇರ್ಬೇಕು. ಆ ಮಿಕ್ಸ್ಚರ್ ಅವರಲ್ಲಿ ಇದೆ. ಮಾಡ್ಕೊಂಡೋದ್ರೆ ಒಳ್ಳೆ ಕಂಟೆಂಡರು. ಧನುಷು ಅಷ್ಟೇ, ಆಟದಲ್ಲಾಗ್ಲಿ ಬಿಹೇವಿಯರ್ ವ್ಯಕ್ತಿತ್ವದಲ್ಲಾಗ್ಲಿ ಚೆನ್ನಾಗಿದ್ದಾರೆ. ಬಟ್ ಮಾತು ಹೊರಗಡೆ ಬರ್ತಿಲ್ಲ. ಅವ್ರ ಮಾತು ಇನ್ನೂ ಯೋಚನೆ ಮಾಡ್ತಿದ್ದಾರೆ ಎಲ್ಲಿ ಮಾತಾಡ್ಬೇಕು ಅಂತ. ಅದು ಆ ಮೈಚಳಿ ಬಿಟ್ಟು ಅವ್ರ ಮುಂದೆ ಬಂದ್ರೆ ಅವ್ರಿದೆ. ಧ್ರುವಂತೂ ಒಳ್ಳೆ ಕ್ಯಾಂಡಿಡೇಟು. ಅವ್ರ ಮಾತು ಇದೆ, ಆಟಗಾರಿಕೆ ಇದೆ, ಆ ವ್ಯಕ್ತಿತ್ವ ಇದೆ. ಅವರು ಒಂದ್ ಸ್ವಲ್ಪ ಅವ್ರನ್ನ ಹಿಡಿದಿಟ್ಕೊಳ್ತಿದ್ದಾರೆ. ಅವರು ರಕ್ಷಿತಾ, ಆಮೇಲೆ ಅಶ್ವಿನಿ ಅವರು ನಾನು ಹೇಳಿದ್ನಲ್ಲ, ಸರಿಯಾಗಿರೋ ದಾರಿನ ಆರಿಸ್ಕೊಂಡು ಇದೇ ಹೋರಾಟ ಮುಂದುವರಿಸ್ಕೊಂಡ್ರೆ ಅವರೆಲ್ಲ ಕೇಪಬಿಲಿಟಿ ಇದೆ, ಅವರೆಲ್ಲ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ವೀಕ್, ನಾನು ವರ್ಸ್ಟ್ ಅನ್ನಲ್ಲ, ವೀಕ್ ಅಂತ ಹೇಳಿದ್ರೆ ಮಲ್ಲಮ್ಮ. ಯಾಕಂತ ಹೇಳಿದ್ರೆ ಅವ್ರು ಹೊರಗಿನ ಪ್ರಪಂಚದಲ್ಲಿ ಏನೇ ಇದ್ದಿರ್ಬೋದು, ಏನೇ ಕಷ್ಟಗಳನ್ನ ದಾಟಿ ಮುಂದೆ ಬಂದಿರ್ಬೋದು. ಬಟ್ ಆ ಬಿಗ್ ಬಾಸ್ ನ ಒಂದು ಆ ಸ್ಟ್ರಾಟಜೀಸು, ಆಮೇಲೆ ಇದು ಬರೀ ಸ್ಪೋರ್ಟ್ಸ್ ಶೋ ಅಲ್ವಲ್ಲ, ಬರೀ ಟಾಸ್ಕ್ ಗೆಲ್ಲೋದು ಅಷ್ಟೇ ಅಲ್ವಲ್ಲ. ಟಾಸ್ಕ್ ಅಲ್ಲಿ ಅವ್ರು ಗೆಲ್ತಾರೆ, ಅವ್ರ ಗಟ್ಟಿತನ ಇದೆ. ಬಟ್ ವ್ಯಕ್ತಿತ್ವನೂ ಇದೆಯಲ್ಲ, ಆ ವ್ಯಕ್ತಿತ್ವವನ್ನ ಅವ್ರಿಗೊಂದು ನಾಮಿನೇಷನ್ಗೆ ಕಾರಣ ಹೇಳಕ್ ಗೊತ್ತಾಗಲ್ಲ. ಯಾಕೆ ಅಂತ ಕೇಳಿದ ತಕ್ಷಣ ಯಾರನ್ನ ಹೇಳ್ಬೇಕು ಅಂದ್ರೆ ಯಾಕೆ ಹೇಳಿ, ಏನ್ ಕೇಳ್ತಿದ್ದಾರೆ ಪ್ರಶ್ನೆಗಳು ಅರ್ಥ ಆಗಲ್ಲ. ನೀನ್ ನೋಡಿರ್ಬೋದು ಸುದೀಪ್ ಸರೇ ಮಲ್ಲಮ್ಮ ಆಯ್ತು ಬಿಡಿ ಅಂತ ಹೇಳಿರ್ತಾರೆ. ಸೊ ಅಲ್ಲಿ ಅವ್ರೊಂದ್ ಸ್ವಲ್ಪ ವೀಕ್ ಆಗ್ತಾರೆ ಅನ್ಸುತ್ತೆ. ಆಮೇಲೆ ಮಾಡು ಅಗೇನ್ ಹೊರಗಡೆ ಹೊರಗಿನ ಪ್ರಪಂಚದಲ್ಲಿ ಹೆಸರು ಮಾಡಿದ್ದಾರೆ. ಬಟ್ ಅಲ್ಲಿ ಅವ್ರ ಮಾತುಗಳು ಯಾರಿಗೂ ಅರ್ಥ ಆಗ್ತಿಲ್ಲ. ಅವ್ರು ಅರ್ಥ ಮಾಡಿಸೋ ಪ್ರಯತ್ನನೂ ಮಾಡ್ತಿಲ್ಲ. ಎಲ್ಲರ ಜೊತೆ ಓಪನ್ ಆಗಿ ಮಾತಾಡೋ ಪ್ರಯತ್ನನೂ ಪಡ್ತಿಲ್ಲ. ಇವಾಗ ಸ್ವಲ್ಪ ಓಪನ್ ಅಪ್ ಆಗ್ತಿದ್ರು ಅಂತ ಅನ್ನಿಸ್ತು. ಅಷ್ಟ್ರಲ್ಲಿ ನಾನು ಹೊರಗಡೆ ಬಂದಿದ್ದೀನಿ. ಅವ್ರೊಂದ್ ಸ್ವಲ್ಪ ವೀಕ್ ಆಗ್ತಾರೆ. ಇನ್ನು ಕಾವ್ಯ, ಗಿಲ್ಲಿ ನೆರಳಿಂದ ಹೊರಗಡೆ ಬಂದು ಇಂಡಿವಿಜುವಾಲಿಟಿ ತೋರಿಸ್ಬೇಕು. ಚಂದ್ರಪ್ರಭಾ ಅವರು ಅಷ್ಟೇ, ಗಿಲ್ಲಿ, ಕಾವ್ಯ ಅದೊಂದೇ ಒಂದು ಗ್ರೂಪ್ ಆಗಿ ಸುಮ್ನೆ ನಾರ್ಮಲ್ ಜೋಕ್ಸ್ ಮಾಡ್ಕೊಂಡಿದ್ದಾರೆ. ಅವ್ರ ಇಂಡಿವಿಜುವಾಲಿಟಿನ ತೋರ್ಸ್ಕೊಂಡಿಲ್ಲ ಇವ್ರು ಯಾರು. ಸ್ಪಂದನ ಒಳ್ಳೆ ಹುಡುಗಿ, ಸ್ಟ್ಯಾಂಡ್ ತಗೊಂಡು ಮಾತು ತುಂಬಾ ಚೆನ್ನಾಗಿದೆ. ಬಟ್ ಪ್ರೂವ್ ಮಾಡ್ಕೊಳ್ಳೋ ಅವಕಾಶ ಸಿಕ್ಕಿಲ್ಲ. ಇವರೆಲ್ಲ ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವರೆಲ್ಲ ಒಂದ್ ಸ್ವಲ್ಪ ವೀಕ್ ಸದ್ಯಕ್ಕೆ ಅಂತ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.